ಈಗಾಗಲೇ ನಾಡಿನ ಸರ್ಕಾರದ ಪ್ರಮುಖ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಹಲವಾರು ಮಂತ್ರಿಗಳು ಈ ಒಂದು ತಾಯಿಯ ಆ ಮಾತಿನಲ್ಲಿರ್ತಕ್ಕಂಥ ಒಂದು ಬದ್ಧತೆಗಳು ಕೃತಿಯಲ್ಲಿ ಪ್ರಾಮಾಣಿಕವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಎಲ್ಲರಿಗೂ ನಾನು ಮನವಿ ಮಾಡತಕ್ಕಂಥದ್ದು ತಾಯಿಯ ಒಂದು ಆಶೀರ್ವಾದ ಅವರೆಲ್ಲರಿಗೂ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಆಡಳಿತ ನಡೆಸ್ತಕ್ಕಂಥದ್ದು ಜನತೆಯ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದಂಥ ಪರಿಹಾರಗಳು. ವಿಶೇಷವಾಗಿ ನಮ್ಮ ರೈತರು ಈ ವರ್ಷ ಮಳೆ ಸುಭಿಕ್ಷವಾಗಿದೆ, ಮಳೆ ಸಾಕಪ್ಪ ಅಂತಕ್ಕಂಥ ರೀತಿಯ ಒಂದು ಮಳೆ ಆಗಿದ್ದು, ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ನಮ್ಮ ಚಿಕ್ಕಮಗಳೂರು ಭಾಗದಲ್ಲೂ ಸಹ ತುಂಬ ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದು ಕೇವಲ ಘೋಷಣೆ ಆಗಬಾರದು. ನಮ್ಮ ರೈತರು ನಾನು ತಾಯಿಗೆ ಬೇಡ್ಕೊಳ್ತಕ್ಕಂಥದ್ದು, ಸಿದ್ದೇಶ್ವರಿಗೆ ಬೇಡ್ಕೊಳ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲೂ ಆ ಕುಟುಂಬಗಳು ಈ ಒಂದು ಮಳೆಯ ಅನಾಹುತಗಳಲ್ಲಿ ಬೆಳೆಯ ನಷ್ಟಕ್ಕೊಳಗಾಗಿ ಹಿಂದೆ ನಾವು ಹೇಳುವ ಹಲವಾರು ರೀತಿಯ ಆತ್ಮಹತ್ಯೆಗಳನ್ನು ಕಾಣ್ತಾ ಇದ್ರು, ಅದು ಆಗಬಾರದು. ಆ ತಾಯಿಯ ಒಂದು ಸಂಪೂರ್ಣ ಆಶೀರ್ವಾದ, ಒಂದು ಶಕ್ತಿ ನಮ್ಮ ರೈತ ಬಂಧುಗಳಲ್ಲಿ ದೊರಕಲಿ. ಸರ್ಕಾರವು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ತಾಯಿ ಎಲ್ಲರಿಗೂ ಸಂಸ್ಕೃತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರೂ ಮುಗಿಸಿ ಮಾತು ಮುಗಿಸ್ತೀನಿ.